ಚೆನ್ನಾಗಿತ್ತು. It is my first experience and I've heard this Maya also first time, and the way she did her documentary films are superb. Today, lot of people keep sitting on it. I really enjoyed and came to know so many things that I wasn't aware of. Henceforth, I feel like following Maya's YouTube. ಇದೇ ಮೊದಲನೇ ಸಲ ನಾನು ಮಾಯಾ ಫಿಲ್ಮ್ಸ್ ಅವ್ರದ್ದು ಪ್ರೋಗ್ರಾಮ್ಗಳು ನೋಡ್ತಾ ಇದ್ದಿದ್ದು. ಅವರು ಬೆಂಗಳೂರು ಬಗ್ಗೆ ತುಂಬ ಚೆನ್ನಾಗಿ ಎಷ್ಟೊಂದು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಈ ಲಾಲ್ಬಾಗ್ ಬಗ್ಗೆ ಹೇಳಿದ್ದದ್ದು ನಮಗೆ ಒಂಚೂರು ಪರಿಚಯನೇ ಇರಲಿಲ್ಲ. ಈ ಥರ ಫಿಲಮ್ಗಳು ಮಾಡಿದ್ರೆ ಮುಂದಿನ ಪೀಳಿಗೆಯವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಬೆಂಗಳೂರಿನ ನೋಡೋ ಅಂಥದ್ದು ತುಂಬ ಇದೆ, ಕೇಳೋ ಅಂಥದ್ದು ತುಂಬ ಇದೆ. ಬಟ್ ಮಾಯಾ ಪಾಪ ಅವರು ಎಷ್ಟು ಅವ್ರ ಕೈಯಲ್ಲಿ ಆಗಿದೆಯೋ ಅಷ್ಟನ್ನು ತುಂಬ ಚೆನ್ನಾಗಿ ನೋಡಿಸಿದ್ದಾರೆ. ನಾನು ಈಗ ಬ್ಯಾಂಗ್ಳೂರು ಹಬ್ಬದ್ದು ಎಲ್ಲ ಶಾರ್ಟ್ ಮೂವೀಸ್ ನೋಡಿದೆ. ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು. ಎಸ್ಪೆಷಲಿ ಅದು ವಿದ್ಯಾರ್ಥಿ ಭವನಿಂದ ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿತ್ತು. ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಏನೇನು ಕವರ್ ಮಾಡಿದ್ದಾರೆ ನಮ್ಮ ಎನ್ವೈರ್ನ್ಮೆಂಟ್ ಬಗ್ಗೆ ಹಾಗೂ ಬ್ಯಾಂಗ್ಳೂರ್ದು ಬಗ್ಗೆ. All the documentaries, especially the Bellandur Lake, was an eye-opening one. ಬಸವನಗುಡಿ ನನ್ನ ಬಾಲ್ಯದ ಗೆಳೆಯ, ನಾ ಓದಿ ಆಡಿ ನಲಿದು ಬೆಳೆದ ಸಮಯ. ಇವತ್ತು ನನಗೆ ತುಂಬ ವಿಶೇಷ ಅನಿಸಿದ್ದು ಬಂದ್ಬಿಟ್ಟು ಈ ಥರ ಪ್ರೀವಿಯಸ್ ಜನ್ರೇಷನ್ ಅವರು ಇಲ್ಲಿಂದ ಕಂಪ್ಲೀಟ್ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಆಗಿರೋರು ಅವ್ರ ಸ್ಟೋರೀಸ್ ಹೇಳಿದ್ದು ವಾಸ್ ಮೋಸ್ಟ್ ಸ್ಪೆಷಲ್ ಫಾರ್ ಮೀ. One theatre was exclusively dedicated for Kannada picture. ಯೂನಿವರ್ಸಿಟಿ, ಭಾರತ ಕಿಸು, ಮಿನರ್ವಾ ಆ ರೋಡೆಲ್ಲ ಹಾಗೆ ನಾವೆಲ್ಲ 4 ಅಡಿ ಕೊಟ್ಟು ಮಳೆ ಮೇಲೆ ಕೂತು ಪಿಕ್ಚರ್ ನೋಡಿ 4 ಅಡಿ. It's really very interesting, and we came to know a number of stories here which are covered by Madam Maya. We would like to be attending some more in future. What we liked today was Shiv Veena and the Vidyarthi Bhavan films. What we saw today was really inspirational. And if you ask us 5 years or 10 years down the lane, so this is where we want to stand and present our all documentaries. ಶಾರ್ಟ್ ಫಿಲ್ಮ್ ಮಾಡಿದ್ರು we can see how much of effort she is putting to it, how many genuine things she picks up in each topic. She just doesn't show some, Tabebiya anta some plastic flowers ತೋರಿಸೋದಿಲ್ಲ ಅವಳು. ತಬೇಬಿಯ ಅಂದರೆ ತಬೇಬಿಯ ಟೈಮಲ್ಲಿ ಹೋಗಿ ಅದನ್ನು ರೀಲಿ ಆ ಫ್ಲವರ್ಸ್ ಏನಿದೆ ಅದನ್ನ ಕ್ಯಾಚ್ ಮಾಡಿ ಅದನ್ನು ತಿರ್ಗಾನು ಕ್ಯೂರೇಟ್ ಮಾಡಿ ಅದನ್ನು ಶಾರ್ಟ್ ಫಿಲ್ಮ್ ಮಾಡಿ ನಮಗೆ ತೋರಿಸ್ತಾರೆ. ನಾವು ಅನ್ನಿಸ್ತೀವಿ ಅದನ್ನು. ಅದ್ರ ಹಿಂದೆ ಟ್ರಬಲ್ ಎಷ್ಟಿದೆ, ಎಫರ್ಟ್ ಎಷ್ಟಿದೆ. That is what I admire in dear Maya, and we all wish Maya Films more success and much more ado for her. We have to uphold, what we call in English, we have to acclaim her films. We have to see them, enjoy them, and spread the news. Come and see Maya Films.